ಕೊಡಗಿನಿಂದ ಕೇರಳಕ್ಕೆ ಸಂಪರ್ಕಿಸುವ 3 ರಸ್ತೆಗಳಲ್ಲಿ ಒಂದಾಗಿರುವಂಥ ಪ್ರಮುಖ ರಸ್ತೆಯಾಗಿರುವಂತಹ ನಮ್ಮ ಕೊಡಗು ಜಿಲ್ಲೆಯ ಆರ್ಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಾಕುಟ್ಟ ಕೂಟುಪೊಳೆ ಇರಿಟಿ ರಸ್ತೆ ಏನಿದೆ, ಈ ರಸ್ತೆಯ ಪರಿಸ್ಥಿತಿಯನ್ನ ಇವತ್ತು ಕೇರಳದವರು ನೋಡಿ ಅವರೇ ವಿಡಿಯೋ ಮಾಡಿ ಅವರ ನಾಯಕರುಗಳನ್ನ ಟ್ಯಾಗ್ ಮಾಡ್ತಿದ್ದಾರೆ. ನಾವು ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ಕೇರಳದವರು ಅವರ ನಾಯಕರನ್ನ ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಒಂದು ರಸ್ತೆಯ ದುರಸ್ತಿಯ ಬಗ್ಗೆ ಟ್ಯಾಗ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಕೊಡಗಿನ ಜನತೆ ಇದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. 2 ತಿಂಗಳು ಹಿಂದೆ ಈ ಒಂದು ರಸ್ತೆಯ ಕಂಪ್ಲೀಟ್ ಡಾಮರೀಕರಣ ಅಂತ ಹೇಳಲ್ಲ, ಅಟ್ ಲೀಸ್ಟ್ ಬೇಸಿಕ್ ಗ್ರಾವೆಲ್ ಅನ್ನ ಹಾಕಿರುವಂತಹ ವಿಚಾರವನ್ನ ಖುದ್ದು ಶಾಸಕರೇ ಅವರ ಫೇಸ್ಬುಕ್ ಪೇಜ್ ಅಲ್ಲಿ ಹಾಕೊಂಡಿದ್ರು. ಈ ಒಂದು ಕಾಂಟ್ರಾಕ್ಟರ್ ಏನಿದ್ದಾನೆ 2 ತಿಂಗಳಲ್ಲಿ ಹಾಕಿರುವಂತ ಟಾರ್ ಇವತ್ತು ಕಿತ್ತು ಬಂದು ಅಲ್ಲಿ ಪಾಟ್ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಮಾನ್ಯ ಉಪಸಭಾಪತಿಗಳೇ ಮತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರೇ ದಯವಿಟ್ಟು ಈ ಇಂಜಿನಿಯರ್ ಯಾರಿದ್ದಾರೆ, ಈ ಕಾಂಟ್ರಾಕ್ಟರ್ ಯಾರಿದ್ದಾರೆ, ಅವರನ್ನ ಬ್ಲಾಕ್ ಲಿಸ್ಟ್ ಮಾಡಿ, ಅವರನ್ನ ಸಸ್ಪೆಂಡ್ ಮಾಡಿ, ಅವರಿಗೆ ಯಾವುದೇ ರೀತಿಯ ಕೆಲಸವನ್ನ ಕೊಡಬೇಡಿ. ನೀವೇನೋ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ, ನಮ್ಮ ಕೊಡಗು ಜಿಲ್ಲೆಗೆ ಒಂದು ವಿಷನ್ ಅನ್ನ ಇಟ್ಕೊಂಡು ಅದು ಮಾಡಬೇಕು ಮನಸ್ಸಲ್ಲಿ ಇದೆ ಅಂತ ಹೇಳುವಂಥದ್ದು ನಮಗೂ ಗೊತ್ತು. ಆದ್ರೆ ನೀವೇನು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡಬೇಕು ಅಂತ ಅನ್ನಿಸ್ಕೊಂಡಿದ್ದೀರಾ, ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹಾಳು ಮಾಡುವಂತ ಕೆಲಸವನ್ನ ಈ ಕಾಂಟ್ರಾಕ್ಟರ್ಗಳು, ಈ ಇಂಜಿನಿಯರ್ಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾನ್ಯ ಶಾಸಕರೇ. ಇವತ್ತು ಕೇರಳದ ಜನತೆ ಈ ಒಂದು ರಸ್ತೆಯಲ್ಲಿ ಹೋಗುವಾಗ ಈ ರಸ್ತೆಯ ಪರಿಸ್ಥಿತಿಯನ್ನ ನೋಡಿ ಅವರು ನಗಾಡ್ತಿದ್ದಾರೆ. ನಮ್ಮ ಕೊಡಗು ಜಿಲ್ಲೆಯ ಜನ ನಾವು ಪ್ರಶ್ನೆ ಮಾಡ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಈ ರಸ್ತೆಯಲ್ಲಿ ನೀವು ಹೆಂಗ್ ಓಡಾಡ್ತಿದ್ದೀರಾ ಅಂತ ಇವತ್ತು ಕೇರಳದವರು ನಮ್ಮನ್ನು ಪ್ರಶ್ನೆ ಮಾಡೋ ತರ ಆಗ್ಬಿಟ್ಟಿದೆ. ಕೊಡಗು ಜಿಲ್ಲೆಯ ಜನರಿಗೆ ನಾನು ಹೇಳ್ತೀನಿ, ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ ಈ ರಸ್ತೆ ತುಂಬಾ ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ, ಆ ಸಂದರ್ಭದಲ್ಲೂ ಹಾಳಾಗಿತ್ತು. ಬಿಜೆಪಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಓಟ್ ಹಾಕಿದೀವಿ. ಕಾಂಗ್ರೆಸ್ನವರು ಈ ಒಂದು ಬದಲಾವಣೆಯನ್ನು ತರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯ ಜನರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆನೇ ಹೊಂಟೋಗುತ್ತೆ. ನಮ್ಮ ಯುವ ಪೀಳಿಗೆ, ನಮ್ಮ ಜನ್ಜಿಗಳು, ನಮ್ಮ ಮಿಲಿಯನಿಯಲ್ಸು ಯಾರು ಕೂಡ ಮುಂದಿನ ಎಲೆಕ್ಷನ್ ಅಲ್ಲಿ ಓಟ್ ಹಾಕಕ್ ಬರಲ್ಲ. ಭರವಸೆನೇ ಇರಲ್ಲ, ಏನು ಬದಲಾವಣೆ ಮಾಡಲ್ಲ. ಕಾಂಗ್ರೆಸ್ ಅವ್ರು ಬಂದ್ರು ಹಿಂಗೆ, ಬಿಜೆಪಿ ಅವ್ರು ಬಂದ್ರು ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮ ಜನರಿಗೆ ಅದು ಅವ್ರ ಮನ್ಸಿಗೆ ಬಂದ್ಬಿಡ್ತು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಮಾನ್ಯ ಶಾಸಕರಲ್ಲಿ, ವಿಧಾನಸಭೆಯ ಉಪ ಸಭಾಪತಿಗಳಾಗಿದ್ದೀರಾ ನೀವು ಇವಾಗ, ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ. ನಿಮ್ಮ ಒಂದು ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ವಿರಾಜಪೇಟೆಯಲ್ಲಿ 250 ಆಸನದ ಒಂದು ಆಸ್ಪತ್ರೆ ಕೂಡ ಬರ್ತಾ ಇದೆ, ತುಂಬಾ ಒಳ್ಳೆಯದು. ಒಂದು ದೊಡ್ಡ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ಬರ್ತಾ ಇದೆ, ಒಳ್ಳೆಯದು. ಗೋಣಿಕೊಪ್ಪದಲ್ಲಿ ಒಳ್ಳೆಯ ಬಸ್ ಸ್ಟ್ಯಾಂಡ್ ಅನ್ನ ರೆಡಿ ಮಾಡಿದ್ದೀರಾ, ನಿಜವಾಗ್ಲೂ ಒಳ್ಳೆಯದು. ಆದ್ರೆ ಇಂಥ ಕೆಲವು ಕಪ್ಪು ಚುಕ್ಕೆಗಳು ನಿಮ್ಮ ಅಭಿವೃದ್ಧಿ ಕಾರ್ಯದಲ್ಲಿ ಬಂದ್ರೆ ಜನರಿಗೆ ಅದು ಒಂದು ವಿಚಿತ್ರವಾದಂತಹ ಸಂದೇಶವನ್ನ ನೀಡುತ್ತೆ ಅಂತ ಹೇಳೋದನ್ನ ಮಾನ್ಯ ಶಾಸಕರು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತಿದ್ದೀನಿ.